ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನಾಗದೋಷ ಪೀಡಿತರ ಪರಮ ಪವಿತ್ರ ಪರಿಹಾರಕ ಮಹಾಮಹಿಮ ಕ್ಷೇತ್ರ. ಇದೇ ಕಾರಣಕ್ಕೆ ಇಲ್ಲಿಗೆ ಪ್ರತಿದಿನವೂ ಅಸಂಖ್ಯ ಭಕ್ತರು ಬರ್ತಾನೆ ಇರ್ತಾರೆ. ಹೀಗೆ ಬರೋ ಅಥವಾ ಶ್ರೀ ಕ್ಷೇತ್ರದ ಹೆಸರು ಕೇಳಿರುವ ಅದೆಷ್ಟೋ ಭಕ್ತರಿಗೆ ಒಂದು ಪ್ರಶ್ನೆ ಕಾಡದೇ ಇರಲ್ಲ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೂ ನಾಗಗಳಿಗೂ ಏನು ಸಂಬಂಧ? ಕುಕ್ಕೆಗೆ ಬಂದು ಕೆಲವು ಪೂಜೆಗಳನ್ನು ಮಾಡಿದರೆ ಹೇಗೆ ದೋಷ ಪರಿಹಾರ ಆಗತ್ತೆ? ಇದರ ಹಿನ್ನೆಲೆ ಏನು ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ಮೊದಲು ನೀವು ಇಲ್ಲಿಯ ಆದಿ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆ ತಿಳ್ಕೊಳ್ಳೇಬೇಕು. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯಲ್ಲೂ ಸಹ ಒಂದು ರಹಸ್ಯವಿದೆ. ಆ ರಹಸ್ಯಕ್ಕೂ ನಾಗಗಳಿಗೂ ಕುಮಾರಧಾರ ನದಿಗೂ ಒಂದು ಅಮೋಘವಾದ ಸಂಬಂಧ ಇದೆ. ಇದೆಲ್ಲವನ್ನ ತಿಳಿಸ್ಕೊಡ್ತೀವಿ ಈ ವಿಡಿಯೋದ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ದೇಶದ ಮೂಲೆ ಮೂಲೆಗಳಿಂದ ಕಾಪಾಡಪ್ಪ ಅಂತ ಭಕ್ತರು ಇಲ್ಲಿಗೆ ಬರ್ತಾರೆ. ಸಚಿನ್ ತೆಂಡೂಲ್ಕರ್, ರವಿ ಶಾಸ್ತ್ರಿ, ಹೇಮಾ ಮಾಲಿನಿ ಸೇರಿದಂತೆ ಎಂಥೆಂಥ ದಿಗ್ಗಜರೆಲ್ಲ ಬರ್ತಾರೆ. ಯಾಕಂದರೆ ಜೀವನದಲ್ಲಿ ಸರ್ಪದೋಷಕ್ಕಿರುವ ಮಹತ್ವ, ಹಿಂದೂ ನಂಬಿಕೆಯ ಪ್ರಕಾರ ಮನುಷ್ಯ ಜನ್ಮದಲ್ಲಿ ಸರ್ಪದೋಷ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ. ನಿಮ್ಮಲ್ಲಿ ಏನೇ ಪ್ರತಿಭೆ, ಆರೋಗ್ಯ, ಶ್ರೀಮಂತಿಕೆ ಇದ್ರೂ ಈ ಸರ್ಪದೋಷ ಏನಾದರೂ ಬಂದುಬಿಟ್ರೆ ಸಹಿಸಲಾಗದಂತಹ ತಲೆಬೇನೆಗಳು ಶುರುವಾಗ್ಬಿಡ್ತವೆ. ಜ್ಯೋತಿಷ್ಯದ ಪ್ರಕಾರ 90% ಜನರಲ್ಲಿ ಸರ್ಪದೋಷ ಕಾಡಬಹುದಂತೆ. ಸರ್ಪವನ್ನ ಕೊಂದಿದ್ದಕ್ಕಷ್ಟೇ ಅಲ್ಲ, ಪೂರ್ವ ಜನ್ಮದ ಪ್ರಾರಬ್ಧಗಳಿಂದನೂ ಈ ಸರ್ಪದೋಷ ನಮ್ಮನ್ನು ಆವರಿಸಿಕೊಳ್ಳಬಹುದು. ಇಂತಹ ಯಾವುದೇ ದೋಷವನ್ನು ನಿವಾರಿಸಿ ಪರಿಣಾಮಕಾರಿ ಪರಿಹಾರ ಕರುಣಿಸಬಲ್ಲ ಮಹಾಮಹಿಮ ನಮ್ಮ ಕರ್ನಾಟಕದಲ್ಲಿ ನೆಲೆಸಿದ್ದಾನೆ ಅನ್ನೋದೇ ನಮ್ಮ ಪುಣ್ಯ. ಎಲ್ಲರಿಗೂ ತಿಳಿದಿರುವಂತೆ ಈ ಮಹಾಮಹಿಮ ಮತ್ಯಾರೂ ಅಲ್ಲ, ಸ್ಕಂದ ಸ್ವಾಮಿ, ಷಣ್ಮುಖ ಸ್ವಾಮಿ, ಕಾರ್ತಿಕೇಯ ಸ್ವಾಮಿ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಕುಕ್ಕೆಯ ಈ ಮಹಾಮಹಿಮ ಕ್ಷೇತ್ರ ಇಡೀ ದೇಶದಲ್ಲೇ ಸರ್ಪದೋಷ ನಿವಾರಣಾ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿದೆ. ಅದೆಂಥದ್ದೇ ಭಯಾನಕ ದೋಷವಿದ್ರೂ ಸಹ ಕುಕ್ಕೆಯ ದರ್ಶನದಿಂದ, ಇಲ್ಲಿ ಬಂದು ಮಾಡೋ ಸೇವೆಯಿಂದ ಎಲ್ಲ ಮಾಯ ಆಗತ್ತೆ ಅನ್ನೋ ಅನುಭವ, ನಂಬಿಕೆಗಳಿವೆ. ಇದೇ ಕಾರಣಕ್ಕೆ ಲಕ್ಷಾಂತರ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿಗೂ ನಾಗಗಳಿಗೂ ಏನು ಸಂಬಂಧ ಹಾಗಾದರೆ? ಇಲ್ಲಿಗೆ ಬಂದರೆ ನಾಗದೋಷ ನಿವಾರಣೆ ಆಗೋದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಲ್ಲ, ಅದಕ್ಕೆ ಉತ್ತರ ಆದಿ ಸುಬ್ರಹ್ಮಣ್ಯ ಸ್ವಾಮಿ. ಕುಕ್ಕೆಯ ಮಹಾದೇವಾಲಯದ ಸಮೀಪದಲ್ಲೇ ಇರುವ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯೇ ಈ ಕ್ಷೇತ್ರದ ಮಹಾಮಹಿಮೆಗಳಿಗೆಲ್ಲ ಆದಿ ಕಾರಣ. ಸ್ನೇಹಿತರೆ, ಗರುಡ ಮತ್ತು ಸರ್ಪಗಳ ನಡುವಿನ ದ್ವೇಷದ ಪೌರಾಣಿಕ ಹಿನ್ನೆಲೆ ಗೊತ್ತಿದ್ರೆ ಖಂಡಿತ ಕಶ್ಯಪರ ಇಬ್ಬರು ಹೆಂಡರಾದ ವಿನಿತಾ ಮತ್ತು ಕದ್ರುವಿನ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇವರು ಅಮೃತ ಮಂಥನದ ವೇಳೆ ಬಂದ ಉಚ್ಚೈಶ್ರವದ ಬಾಲದ ಬಗ್ಗೆ ಪಂದ್ಯ ಕಟ್ಕೊಂಡಿರ್ತಾರೆ. ಪಂದ್ಯವನ್ನು ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಕದ್ರು ವಿನುತಳಿಗೆ ಮೋಸ ಮಾಡಿದ್ಲು. ಈ ವಿನುತ ಮತ್ತಿನ್ಯಾರು ಅಲ್ಲ, ಗರುಡ ದೇವನ ತಾಯಿ. ಕದ್ರು ಸರ್ಪಗಳ ತಾಯಿ. ಈ ರೀತಿ ತಾಯಿಗೆ ಮೋಸ ಆಗಿರೋದು, ಸರ್ಪಗಳೇ ಮೋಸ ಮಾಡಿರೋದು ಮುಂದೆ ಗರುಡ ದೇವನಿಗೆ ಗೊತ್ತಾಗುತ್ತೆ. ಇದರಿಂದ ಸಿಟ್ಟಿಗೆದ್ದ ಗರುಡ ದೇವ ತನ್ನ ತಾಯಿಯನ್ನ ಸೇವಕಿಯನ್ನಾಗಿ ಮಾಡಿಕೊಂಡ ಸರ್ಪಗಳ ವಿರುದ್ಧ ದ್ವೇಷಕ್ಕೆ ಬೀಳ್ತಾನೆ. ಸಿಕ್ಕಲ್ಲಿ ದಾಳಿ ಮಾಡ್ತಾನೆ. ಒಂದು ಹಂತದಲ್ಲಿ ಇಡೀ ಸರ್ಪಕುಲವನ್ನೇ ನಾಶ ಮಾಡಿಬಿಡ್ತಾನೆ. ಗರುಡ ದೇವ ಅನ್ನುವಷ್ಟರ ಮಟ್ಟಿಗೆ ಆತಂಕ ಸೃಷ್ಟಿ ಮಾಡಿಬಿಡ್ತಾನೆ. ಈ ರೀತಿ ಕೊಲ್ತಾ ವಾಸುಕಿ ನಾಗನ ಮೇಲೆ ಮುಗಿಬೀಳ್ತಾನೆ ಗರುಡದೇವ. ವಾಸುಕಿಯನ್ನು ಕಚ್ಚಿ ಮಾರಣಾಂತಿಕವಾಗಿ ಘಾಸಿಗೊಳಿಸ್ತಾನೆ. ವಿಪರೀತವಾಗಿ ಗಾಯಗೊಂಡಿದ್ದ ವಾಸುಕಿ ಇನ್ನೇನು ಸತ್ತೇ ಹೋಗ್ತಾನೆ ಅನ್ನುವಷ್ಟರಲ್ಲಿ ತಂದೆಯಾದ ಕಶ್ಯಪ ಮುನಿಗಳು ಮಧ್ಯಪ್ರವೇಶ ಮಾಡ್ತಾರೆ. ಗರುಡನಿಗೆ ಬುದ್ಧಿ ಹೇಳಿ ಕಳಿಸ್ತಾರೆ ಕಶ್ಯಪರು. ಆ ಕ್ಷಣಕ್ಕೇನೋ ತಾತ್ಕಾಲಿಕವಾಗಿ ಬಚಾವಾಗ್ಬಿಟ್ಟ ವಾಸುಕಿ. ಆದರೆ ಮುಂದೇನು? ಇದೇ ಪ್ರಶ್ನೆಯನ್ನು ತಂದೆಯ ಮುಂದಿಡ್ತಾನೆ ವಾಸುಕಿ. ಆಗ ಅವರು ಹೇಳಿದ ಪರಿಹಾರವೇ ಶಿವಧ್ಯಾನ. ಈಶ್ವರನ ಕುರಿತು ತಪಸ್ಸುಗೈತಾನೆ ವಾಸುಕಿ. ರಕ್ತಸ್ರಾವ ಆಗ್ತಿದ್ರು ತನ್ನ ನೋವಿನ ನಡುವೆಯೇ ಶಿವಧ್ಯಾನ ಕಿಳಿತಾನೆ. ವಾಸುಕಿಯ ತಪಸ್ಸಿಗೆ ಮೆಚ್ಚಿದ ಶಿವ ಆಗ ಪ್ರತ್ಯಕ್ಷನಾಗ್ತಾನೆ. ವಾಸುಕಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ನೇ, ನಿನಗೇನು ಬೇಕು ಕೇಳು ಅಂತ ಸೂಚಿಸ್ತಾನೆ ಶಿವ. ಪ್ರಭು, ನಿನಗೆ ಗೊತ್ತಿರದೇ ಇರೋದೇನಿದೆ? ಹೇ ಸರ್ವೇಶ್ವರ, ನನ್ನ ಈ ದುಸ್ಥಿತಿಯಿಂದ ಹೊರಬರೋದಾದರೂ ಹೇಗೆ? ನಾನು ಹೇಗೆ ಸ್ವಸ್ಥನಾಗಲಿ ಅಂತ ಕೇಳ್ತಾನೆ ವಾಸುಕಿ. ಆಗ ಶಿವ ಸೂಚಿಸಿದ ಪರಿಹಾರ ಮಹಿನದಿ. ವತ್ಸ, ನೀನು ಧರೆಯ ಮೇಲಿರುವ ಮಹಿನದಿಗೆ ಹೋಗು, ಅಲ್ಲಿ ಶ್ರದ್ಧೆಯಿಂದ ಸ್ನಾನ ಮಾಡು, ಅಲ್ಲಿ ನಿನ್ನ ಗಾಯಗಳೆಲ್ಲ ಮಾಯವಾಗಿ ಸ್ವಸ್ಥನಾಗುವೆ ಅಂತ ವರ ಇಟ್ಟು ಈಶ್ವರ ಮಾಯವಾಗ್ತಾನೆ. ಆದರೆ ವಾಸುಕಿಗೆ ಗರುಡನ ಭಯ ಹಾಗೆ ಇತ್ತು. ಅಲ್ಲಿ ನಿನ್ನ ಗಾಯಗಳೆಲ್ಲ ಮಾಯವಾಗಿ ಸ್ವಸ್ಥನಾಗ್ತೀಯ ಅಂತ ವರ ಕೊಡ್ತಾನೆ ಈಶ್ವರ. ಆದರೆ ವಾಸುಕಿಗೆ ಗರುಡನ ಭಯ ಹಾಗೆ ಇತ್ತಲ್ಲ. ಪ್ರಭು, ಪರಿಹಾರವೇನೋ ಸರಿ, ನನಗೆ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಮಹಿನದಿಯಲ್ಲಿ ಸ್ನಾನ ಮಾಡಿದರೆ ನನ್ನ ಗಾಯಗಳು ದೂರ ಆಗಬಹುದು. ಆದರೆ ಗರುಡನಿಂದ ಎದುರಾಗಿರುವ ಜೀವ ಭಯವನ್ನು ದೂರಾಗಿಸ್ಕೊಳ್ಳೋದು ಹೇಗೆ? ನಾನು ಮಹಿನದಿಯ ಬಳಿ ಹೋದಾಗ ಗರುಡ ಬರೋದಿಲ್ಲ ಅಂತ ಏನು ಇಲ್ವಲ್ಲ? ಗರುಡನಿಂದ ಪಾರಾಗೋದಿಕ್ಕೆ ಪರಿಹಾರ ಕೊಡಿ ಪ್ರಭು ಅಂತ ಬೇಡ್ಕೊಂಡ ವಾಸುಕಿ. ಜೀವ ಭಯದಿಂದ ನಲುಗಿ ಹೋಗಿದ್ದ ವಾಸುಕಿಗೆ ಆಗ ಶಿವ ಹೇಳಿದ ಪರಮ ಪರಿಹಾರವೇ ಸುಬ್ರಹ್ಮಣ್ಯ ಸ್ವಾಮಿ.
ವಾಸುಕಿ, ನೀನು ಮೊದಲು ಮಹಿ ನದಿಯಲ್ಲಿ ಸ್ನಾನ ಮಾಡು, ನಂತರ ಅಲ್ಲಿ ಕಾರ್ತಿಕೇಯನ ಕುರಿತು ತಪಸ್ ಮಾಡು. ಮುಂದೊಂದು ದಿನ ಕಾರ್ಯಕಾರಣಕ್ಕಾಗಿ ಕಾರ್ತಿಕೇಯ ಆ ಸ್ಥಳಕ್ಕೆ ಬರ್ತಾನೆ. ಅಂದು ಕಾರ್ತಿಕೇಯನ ದರ್ಶನ ಪಡೆದು ಸೇವೆಯನ್ನ ಮಾಡಿದಾಗ ಪ್ರಸನ್ನನಾಗು ಅವನು ನಿನಗೆ ಅಭಯ ಕೊಡ್ತಾನೆ. ನಿನ್ನ ಮೇಲೆ ನೆಲೆಸುವಂತೆ ಕೇಳಿಕೋ, ಆಗ ಗರುಡನಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಸೂಚನೆ ಕೊಡ್ತಾನೆ ದೇವ ಪರಮಶಿವ. ಈಶ್ವರ ಹೇಳಿದಂತೆ ವಾಸುಕಿ ಮಹಿ ನದಿಗೆ ಬರ್ತಾನೆ. ಬಂದವನೇ ಭಕ್ತಿ ಶ್ರದ್ಧೆಯಿಂದ ಮೆಂದು ಗುಹೆಯೊಂದರ ಒಳಗೆ ಹೋಗ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತು ಸುದೀರ್ಘವಾದ ತಪಸ್ಸಾಚರಿಸ್ತಾನೆ ವಾಸುಕಿ ಸಂಕಲ್ಪ ಕೈಗೂಡೋ ಅದೊಂದು ದಿನ ಬಂದೇ ಬಿಡುತ್ತೆ. ಕಾರ್ಯಕಾರಣವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿಗೆ ಬರಬೇಕಾಗತ್ತೆ. ಆ ಕಾರ್ಯಕಾರಣವೇ ತಾರಕಾಸುರನ ವಧೆ. ಲೋಕಕಂಠಕನಾಗಿದ್ದ ತಾರಕಾಸುರನ ವಧೆಗೆ ಅಂತಾನೆ ಜನ್ಮ ತಾಳಿದವ ಶಿವಕುಮಾರ ಸ್ವಾಮಿ. ಇದೇ ಕಾರಣಕ್ಕೆ ದೇವಸೇನನಾಗಿ ತಾರಕಾಸುರನನ್ನ ವಧಿಸಿದ ಕಾರ್ತಿಕೇಯ. ವಧೆಯಾದ ಮೇಲೆ ತನ್ನ ಶಕ್ತಾಯುಧಕ್ಕೆ ತಾರಕಾಸುರನ ರಕ್ತ ಅಂಟಿಕೊಂಡಿರುತ್ತೆ. ಇದನ್ನ ಎಲ್ಲಿ ತೊಳೆದ್ರೂ ರಕ್ತದ ಕಲೆ ಮಾತ್ರ ಹೋಗ್ತಾ ಇರಲ್ಲ. ಅಂತಿಮವಾಗಿ ತನ್ನ ತಂದೆ ಶಿವನಲ್ಲಿ ಪರಿಹಾರ ಕೇಳಿದ ಸುಬ್ರಹ್ಮಣ್ಯ ಸ್ವಾಮಿ. ಆಗ ಶಿವ ಹೇಳಿದ ಪರಿಹಾರ ಮಹಿ ನದಿ. ಇದೇ ಕಾರ್ಯಕಾರಣಾರ್ಥವಾಗಿ ಇಲ್ಲಿಗೆ ಬಂದ ಕಾರ್ತಿಕೇಯ ಸ್ವಾಮಿ. ಬಂದವನೇ ತನ್ನ ಶಕ್ತಾಯುಧವನ್ನು ತೊಳೆದು ಅಂಟಿದ ರಕ್ತದ ಕಲೆಯನ್ನೆಲ್ಲ ಹೋಗಿಸ್ಕೊಳ್ತಾನೆ. ಈ ಮಹಿ ನದಿ ಮತ್ತಿನ್ಯಾವುದೂ ಅಲ್ಲ, ಈಗಿನ ಕುಮಾರಧಾರ. ಮಹಿ ನದಿಯಲ್ಲಿ ಕುಮಾರಸ್ವಾಮಿ ತನ್ನ ಶಕ್ತಾಯುಧವನ್ನು ತೊಳೆದಿದ್ರಿಂದಾನೇ ಮುಂದೆ ಇದು ಕುಮಾರಧಾರ ಅಂತ ಪ್ರಚಲಿತಗೊಳ್ಳುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಕಾಲಿಟ್ಟ ಜಾಗವೇ ಆದಿ ಸುಬ್ರಹ್ಮಣ್ಯ. ಇಷ್ಟೆಲ್ಲ ಆಗೋ ಹೊತ್ತಿಗೆ ತನ್ನನ್ನೇ ಧ್ಯಾನಿಸುವ ಧ್ವನಿಯೊಂದು ಕೇಳಿತು. ಆ ಧ್ವನಿ ಮತ್ತಿನ್ಯಾರದ್ದೂ ಅಲ್ಲ, ಶಿವನ ಸೂಚನೆಯಂತೆ ತಪಸ್ಸಿಗೆ ಕುಳಿತಿದ್ದ ವಾಸುಕಿಯದ್ದು. ಈಗಲೂ ಕೂಡ ಇಲ್ಲಿ ಬಿಲದ್ವಾರ ಅನ್ನೋ ಗುಹೆ ಇದೆ ವೀಕ್ಷಕರೇ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ದೂರ ಹೋದರೆ ಈ ಗುಹೆ ಕಾಣುತ್ತೆ. ಆದರೆ ಈಗ ಇಲ್ಲಿ ಪ್ರವೇಶ ಇಲ್ಲ ಅಷ್ಟೇ, ದೂರದಿಂದ ದರ್ಶನ ಮಾಡಬಹುದು. ಸುಬ್ರಹ್ಮಣ್ಯ ಸ್ವಾಮಿ ಬಂದ ಮೇಲೆ ವಾಸುಕಿಗೆ ತನ್ನ ತಪಸ್ಸಿನ ಫಲ ಲಭಿಸುವ ಗಳಿಗೆಯೂ ಬಂದೇ ಬಿಡ್ತು. ತನ್ನ ಮುಂದೆ ಪ್ರತ್ಯಕ್ಷನಾದ ಕಾರ್ತಿಕೇಯನಲ್ಲಿ ಹಿಂದೆ ಶಿವ ನೀಡಿದ ಸೂಚನೆಯಂತೆ ಅಭಯದಾನವನ್ನು ಕೇಳಿಕೊಂಡ ವಾಸುಕಿ. ತಂದೆ, ನನಗೆ ಗರುಡನಿಂದ ಜೀವ ಭಯ ಇದೆ, ನೀನು ನನ್ನ ಮೇಲೆ ನೆಲೆಸಿ ಗರುಡನಿಂದ ಕಾಪಾಡು ಅಂತ ಕೇಳ್ಕೊಂಡ. ತಥಾಸ್ತು ಅಂತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಈ ಕ್ಷೇತ್ರದಲ್ಲಿ ನನ್ನನ್ನು ದರ್ಶನ ಮಾಡೋದಕ್ಕೆ ಬರುವ ಭಕ್ತರಿಗೆ ಯಾವುದೇ ಸರ್ಪದೋಷಗಳು ಬಾರದಂತೆ ಸಲಹುವಂತ ವಾಸುಕಿಗೆ ಸೂಚನೆ ಕೊಟ್ಟ ಕುಮಾರಸ್ವಾಮಿ. ನಿನ್ನಿಚ್ಛೆ ದೇವಸೇನಾ ಅಂತ ವಾಸುಕಿ ಅಂದಿನಿಂದ ಇಂದಿನವರೆಗೂ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರ ದೋಷ ಪರಿಹಾರ ಮಾಡ್ತಿದ್ದಾನೆ ಶಿವನ ನಾಗಾಭರಣ ವಾಸುಕಿ. ಇದು ಈ ಕ್ಷೇತ್ರದ ಸುಬ್ರಹ್ಮಣ್ಯ ಸ್ವಾಮಿಗೂ ನಾಗದೋಷಕ್ಕೂ ಸರ್ಪಗಳಿಗೂ ಇರುವ ನಂಟು ವೀಕ್ಷಕರೇ. ಈಗಲೂ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವಾಗ ಚಿತ್ರಗಳಲ್ಲಿ ನೋಡುವಾಗ ಗಮನಿಸಿದ್ರೆ ಸರ್ಪದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಂತಿರೋದು ಗೊತ್ತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.